ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ವರ್ಷದ ಕೊನೆಯ ಅಮಾವಾಸ್ಯೆ, ಅಂದರೆ ಎಳ್ಳಮಾವಾಸ್ಯೆ ಅಂತಲೂ ಹೇಳ್ತಾರೆ, ಪುಷ್ಯ ಅಮಾವಾಸ್ಯೆ ಅಂತಲೂ ಕೂಡ ಹೇಳ್ತಾರೆ. ಇದು ಒಂದು ವಿಶೇಷವಾದಂಥ ಮಾರ್ಗಶಿರ ಮಾಸದಲ್ಲಿ ಹಾಗೂ ವರ್ಷದ ಕೊನೆಯ ತಿಂಗಳಿನಲ್ಲಿ ಬರುವಂತಹ ಕೊನೆಯ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ. ಈ ಅಮಾವಾಸ್ಯೆ ತುಂಬ ಶಕ್ತಿಶಾಲಿಯಾಗಿರುತ್ತದೆ. ಏಕೆಂದರೆ ಇದು ಮಾರ್ಗಶಿರ ಅಮಾವಾಸ್ಯೆ ಅಂದರೆ ಲಕ್ಷ್ಮೀ ದೇವಿಗೆ ಸಮರ್ಪಿತವಾದಂತಹ ಮಾಸ ಇದು. ಈ ಮಾರ್ಗಶಿರ ಮಾಸದಲ್ಲಿ ಪ್ರತಿ ವಾರ ಗುರುವಾರನೂ ಕೂಡ ಲಕ್ಷ್ಮೀ ಸಂಪತ್ ವಾರ ಅಂತಲೂ ಕೂಡ ಕರೀತಾರೆ. ಈ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಪ್ರತಿ ಗುರುವಾರ ಮಾಡಿದರೆ ನಮಗೆ ಲಕ್ಷ್ಮಿ ಅಂದರೆ ಹಣಕಾಸು ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ನಮಗೆ ಇರುತ್ತೆ. ನಿಮಗೇನಾದರೂ ಪ್ರತಿ ವಾರ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆ ಮಾಡಿ ಒಂದು ನೈವೇದ್ಯ ಇಟ್ಟರೆ ಸಾಕು, ನಿಮ್ಮ ಆಸೆಗಳೆಲ್ಲ ಪೂರೈಸಿ ನಿಮ್ಮ ಸಂಕಲ್ಪ ಏನಿರುತ್ತೆ ಎಲ್ಲನೂ ಕೂಡ ಒಳ್ಳೆಯದಾಗತ್ತೆ. ಕೆಲವರಿಗೆ ಅಮಾವಾಸ್ಯೆ ಎಂದರೆ ಒಂದು ಕೆಟ್ಟದ್ದು, ಒಂದು ನೆಗೆಟಿವ್ ಇದು ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ಕೆಲವು ಅಮಾವಾಸ್ಯೆಗಳಲ್ಲಿ ಕೂಡ ನಾವು ಪೂಜೆ ಮಾಡಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಅದರಿಂದ ಲಾಭವೂ ಕೂಡ ಪಡಿಬೋದು, ಪುಣ್ಯ ಕೂಡ ಪ್ರಾಪ್ತಿಯಾಗತ್ತೆ ಅಂತಲೇ ಹೇಳ್ತೀನಿ. ಅದಕ್ಕೆ ನಾವೇನು ಈ ಮಾರ್ಗಶಿರ ಮಾಸದ ಪುಷ್ಯ ಮಾಸ ಅಂತಲೂ ಹೇಳ್ತಾರಲ್ಲ, ಈ ಮಾಸದ ಲಕ್ಷ್ಮಿಗೆ ನಾವು ನೈವೇದ್ಯವಾಗಿ ಗುಡಾನ್ನ ಇಟ್ಟರೆ ತುಂಬ ಒಳ್ಳೆಯದು. ಗುಡಾನ್ನ ಇಡೋದರಿಂದ ಲಕ್ಷ್ಮಿ ನಮಗೆ ಒಲಿದು ಬರ್ತಾಳೆ ಅಂತಲೇ ಹೇಳ್ತಾರೆ. ಗುಡಾನ್ನ ಅಂದರೆ ಯಾರೂ ಗೊತ್ತಿರಲ್ಲ. ಗುಡಾನ್ನ ಅಂದರೆ ಬೆಲ್ಲದನ್ನ, ಪೊಂಗಲ್ ಅಂತಲೂ ಕೂಡ ಹೇಳ್ತಾರೆ. ಈ ಗುಡಾನ್ನವನ್ನು ಮಾಡಿ ಲಕ್ಷ್ಮಿ ಮುಂದೆ ನಾವು ನೈವೇದ್ಯ ಇಟ್ಟು ತುಪ್ಪದ ದೀಪ ಹಚ್ಚಿ ಲಕ್ಷ್ಮಿ ಮಂತ್ರವನ್ನು ಪಠಿಸಿದ್ರೆ ನಿಜವಾಗ್ಲೂ ಜೀವನದಲ್ಲಿ ನಮಗೆ ಲಕ್ಷ್ಮಿ ಒಲಿತಾನೆ ಇರ್ತಾಳೆ. ಲಕ್ಷ್ಮಿನ ಒಲಿಸ್ಕೊಳ್ಳೋಕ್ಕೂ ಒಂದು ಇದಿರುತ್ತಲ್ವ, ಇದನ್ನು ನಾವು ಈ ಅಮಾವಾಸ್ಯೆ ದಿನ, ಈ ವರ್ಷದ ಕೊನೆಯಲ್ಲಿ ಬರುವಂತಹ ಮಾರ್ಗಶಿರ ಮಾಸದ ಅಮಾವಾಸ್ಯೆ ಎಂದು ಲಕ್ಷ್ಮಿ ಒಲಿಸ್ಕೊಳ್ಳೋಕ್ಕೆ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಇದು ನಮಗೆ ಯಾವತ್ತಿಂದ ಪ್ರಾರಂಭವಾಗಿ ಯಾವತ್ತು ಮುಗಿಯುತ್ತೆ ಅಂತ ನೋಡೋಣ. ಇದು ನಮಗೆ ಡಿಸೆಂಬರ್ 19ನೇ ತಾರೀಕು ಶುಕ್ರವಾರ ಬೆಳಗ್ಗಿನ ಜಾವ 4:49 ಪ್ರಾರಂಭವಾದರೆ ಅದರ ಮರುದಿನ 20ನೇ ತಾರೀಕು ಶನಿವಾರ ಬೆಳಗ್ಗೆ 7:12 ಮುಕ್ತಾಯವಾಗುತ್ತದೆ. ಅದರಲ್ಲಿ ನಮಗೆ ವಿಶೇಷವಾಗಿ ಶುಕ್ರವಾರ ಪೂರ್ತಿ ದಿನ ನಮಗೆ ಅಮಾವಾಸ್ಯೆ ಇರೋದ್ರಿಂದ ನಮಗೆ ಲಕ್ಷ್ಮಿ ಒಲಿಸ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಸಮಯ ಅಂತಲೇ ಹೇಳ್ಬೋದು. ಲಕ್ಷ್ಮಿಗೆ ದೀಪ ಧೂಪ ನೈವೇದ್ಯ ಎಲ್ಲ ಇಟ್ಟು ತುಪ್ಪದ ದೀಪ ಬೆಳಗ್ಸೋದ್ರಿಂದ ಲಕ್ಷ್ಮಿ ನಮ್ಮ ಮನೆಗೆ ತಾನಾಗಿ ತಾನು ಒಲಿದು ಬರ್ತಾಳೆ ಅಂತಲೇ ಹೇಳ್ತೀನಿ. ಲಕ್ಷ್ಮಿ ಯಾರಿಗೆಲ್ಲ ಬೇಕಿಲ್ಲ ಅಲ್ವಾ? ಲಕ್ಷ್ಮಿ ಎಲ್ಲರಿಗೂ ಬೇಕು. ಲಕ್ಷ್ಮಿ ಚಂಚಲೆ, ಆದ್ದರಿಂದ ನಾವು ಲಕ್ಷ್ಮಿನ ನಮ್ಮಿದ್ರಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ನಾವು ಇಂತಹ ಅಮಾವಾಸ್ಯೆ ಕೆಲವು ಹುಣ್ಣಿಮೆಗಳಲ್ಲಿ ನಾವು ಕೆಲವೊಂದು ಸಂಕಲ್ಪ ಮಾಡಿ ನಾವು ಸಿದ್ಧಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವೇನಿಲ್ಲ, ಒಂದು ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಮನೆಯೆಲ್ಲ ಸ್ವಚ್ಛ ಮಾಡಿ ದೇವರಿಗೆ ಹೂವು ದೀಪ ಧೂಪ ನೈವೇದ್ಯ ಎಲ್ಲ ತೋರಿಸಿ ತುಪ್ಪದ ದೀಪ ಹಚ್ಚಿ ಲಕ್ಷ್ಮಿ ಮಂತ್ರವನ್ನು ಪಠಣೆ ಮಾಡಿದ್ರೆ ಸಾಕು, ನಮಗೆ ಈ ಅಮಾವಾಸ್ಯೆಯಲ್ಲಿ ಲಕ್ಷ್ಮಿ ಒಲಿದು ಹಾಗೆ ಆರೋಗ್ಯ ಇರ್ಬೋದು, ಹಣಕಾಸು ಇರ್ಬೋದು, ಮತ್ತು ಎಲ್ಲ ಕೆಲಸಗಳು ಕೂಡ ಲಕ್ಷ್ಮಿ ಕಟಾಕ್ಷ ನಮಗೆ ಇದ್ದರೆ ಪ್ರತಿಯೊಂದು ಮಿಕ್ಕಿದೆಲ್ಲ ಸಿಗುತ್ತೆ ಅಂತಲೇ ಹೇಳ್ತೀನಿ. ಹಾಗಾಗಿ ನೀವು ಗೋಧೂಳಿ ಸಮಯದಲ್ಲಿ ಶುಕ್ರವಾರ ಸಂಜೆ ಲಕ್ಷ್ಮಿ ಫೋಟೋ ಇಟ್ಟು ಮುಂದೆ ನೈವೇದ್ಯ ಇಟ್ಟು ಗುಡಾನ್ನನೇ ಹೇಳ್ತಾ ಇದ್ದೀನಿ ನೋಡಿ, ಗುಡಾನ್ನ ಇಟ್ಟರೆ ನಿಮಗೆ ಅಂದ್ಕೊಂಡಿದ್ದು ಕೂಡ ಸಕ್ಸಸ್ ಆಗುತ್ತೆ ಮತ್ತು ಲಕ್ಷ್ಮಿ ತಾನಾಗಿ ತಾನೇ ಒಲಿದು ಬರ್ತಾಳೆ. ಯಾಕಂದರೆ ಗುಡಾನ್ನನೇ ಅಮ್ಮನಿಗೆ ಪ್ರಿಯವಾದಂಥ ನೈವೇದ್ಯ ಅಂತ ಹೇಳ್ತೀನಿ. ಹಾಗಾಗಿ ನೀವು ಕೂಡ ಗುಡಾನ್ನ ಮಾಡಿಟ್ಟು ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡಿ ಲಕ್ಷ್ಮಿನ ಒಲಿಸ್ಕೊಡಿ ಅಂತಲೇ ಹೇಳ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಈ ಅಮಾವಾಸ್ಯೆ ದಿನದಂದು ಕಾಲಭೈರವೇಶ್ವರನಿಗೆ ನಾವೇನಾದರೂ ನಮ್ಮ ಕೈಯಿಂದ ಗೋಧಿಯಿಂದ ಮಾಡಿದಂಥ ಪದಾರ್ಥ ಕೊಟ್ಟರೆ ಇನ್ನೂ ಒಳ್ಳೆಯದು. ಕಾಲಭೈರವೇಶ್ವರ ಸ್ವರೂಪ ಯಾರು? ನಾಯಿ ಇದೆ ನೋಡಿ, ನಾಯಿಗೆ ನಾವು ಗೋಧಿಯಿಂದ ಮಾಡಿದ ಬಿಸ್ಕೆಟ್ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಇದನ್ನು ನಾವು ಕೊಡೋದ್ರಿಂದ ನಮ್ಮದು ಸ್ವಲ್ಪ ಕೆಟ್ಟ ದೋಷಗಳು ಏನೇ ಇದ್ರೂ ಕೂಡ ಪರಿಹಾರ ಆಗಿ ಲಕ್ಷ್ಮಿ ಒಲಿದು ಬರ್ತಾಳೆ ಅಂತಲೇ ಹೇಳ್ತೀನಿ. ಈ ಅಮಾವಾಸ್ಯೆಯಲ್ಲಿ ನಾನು ಹೇಳ್ಕೊಟ್ಟಿರುವಂಥದ್ದನ್ನ ದಯವಿಟ್ಟು ನೀವು ಕೂಡ ಮಾಡಿ ಲಕ್ಷ್ಮಿ ಕಟಾಕ್ಷ ನಿಮಗೂ ಒಲಿಲಿ ನಮಗೂ ಒಲಿಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರು ಲೈಕು ಕಮೆಂಟ್ ಮಾಡಿ.
ಮತ್ತು ಹಾಗೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹೀಗೆ ಮುಂದಿನ ವೀಡಿಯೋಸಲ್ಲಿ ಇನ್ನೂ ಸ್ವಲ್ಪ ಹೊಸ ತರ್ತೀನಿ. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.